ವೆಲ್ಕಮ್ ಬ್ಯಾಕ್. ಪಾರ್ಕ್ಗಳ ಭೂಮಿಯನ್ನ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಿಕೊಳ್ಳುವಂತ ನಿರ್ಧಾರದ ಬಗ್ಗೆ, ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪಾರ್ವತಿಯವರೇ, ನಟರಾಜ್ ಗೌಡರು ಆರಂಭದಿಂದಲೂ ಅದನ್ನು ಸಮರ್ಥಿಸಿಕೊಂಡಿದ್ದು ಇಡೀ ರಾಜ್ಯಕ್ಕೆ ಅಪ್ಲೈ ಆಗೋ ರೀತಿಯ ವಿಧೇಯಕ ಇದು. ಲಾಲ್ಬಾಗಿಗೋ ಕಬ್ಬನ್ ಪಾರ್ಕಿಗೋ ಸೀಮಿತವಾಗಿ ನೋಡಬೇಡಿ, ಸದುದ್ದೇಶ ಇದೆ ಮತ್ತು 5% ಕ್ಯಾಪ್ ಇದೆಯಲ್ಲ, ಆಗ ಈಗ ವಿವೇಚನೆ ಇಲ್ಲದೆ ಬೇಕಾದ ರೀತಿಯಲ್ಲಿ ಪಾರ್ಕ್ನ ಭೂಮಿಯನ್ನು ಬಳಸಲಾಗ್ತಾ ಇದೆ. 5% ಅಂತ ಬಂದರೆ 5% ಬಳಕೆ ಆಗುತ್ತೆ, ಅದಕ್ಕಿಂತ ಹೆಚ್ಚಿನದನ್ನು ಬಳಸಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈಗ ಆ ರೀತಿ ಇಲ್ಲ, ವ್ಯವಸ್ಥೆಯನ್ನು ಸರಿ ಮಾಡ್ತಾ ಇದ್ದೀವಿ ನಾವು ಅಂತ. ಇದು ನಮಗೆ ಖಂಡಿತ ಎಲ್ಲರಿಗೂ ಟ್ರಾನ್ಸ್ಪರೆನ್ಸಿ ಗೊತ್ತಾಗ್ತಾ ಇದೆ. ಬೇಕಾಗಿ ಲಾಲ್ಬಾಗನ್ನು ಇಲ್ಲಿ ಟನಲ್ ರೋಡ್ ಶುರು ಮಾಡಬೇಕು. ಈಗ ಅದಕ್ಕೆ ಇವ್ರಿಗೆ ಟನಲ್ ರೋಡ್ ಶುರು ಮಾಡಬೇಕು ಅನ್ನೋದೇ ಲಾಲ್ಬಾಗ್ಲಿಂದ ಅವ್ರ ಉದ್ದೇಶ ಇರೋದು. ಅದರಿಂದ ಮಾಡಬೇಕು ಅನ್ನೋ ಉದ್ದೇಶ ಪೂರ್ವಕವಾಗಿಯೇ ಇದನ್ನು ಮಾಡಿದ್ದಾರೆ. ಬೇರೆ ಕಡೆ ಲ್ಯಾಂಡ್ಗಳಿದೆ, ಯಾಕೆ ಸರ್ಕಾರ ಭೂಮಿಗಳಿಲ್ವಾ? ಬೇಕಾದಷ್ಟಿದೆ. ಇಲ್ಲೇ ಮಾಡಬೇಕು ಅಂತೇನು? ಟನಲ್ ರೋಡಿಂದ ಯಾರಿಗೆ ಅನುಕೂಲ ಆಗುತ್ತೆ? ಇದು ಅನುಕೂಲ ಆಗೋದು ಕೆಲವು ತುಂಬ ಒಂದು ಮೇಲ್ವರ್ಗಕ್ಕೆ ಮಾತ್ರನೇ ಅನುಕೂಲ ಆಗುತ್ತೆ. ಸಾಮಾನ್ಯ ಜನಕ್ಕೆ ಏನೂ ಅನುಕೂಲ ಆಗೋದೇ ಇಲ್ಲ. ಯಾರು ಈಗ 600-700 ಕೊಟ್ಟು ಪ್ರತಿದಿನ ಒಂದು ಏನು ಟೋಲ್ ರೋಡ್ ಕೊಟ್ಬಿಟ್ಟು ಯಾರು ಹೋಗ್ತಾರೆ? ಕೊಡೋರು ಬರೀ ಮೇಲ್ವರ್ಗದವ್ರು ಮಾತ್ರ, ಅವ್ರಿಗೆ ಮಾತ್ರ ಮೀಸಲಾದ. ಅದಲ್ಲ, ಅದು ಸರಿ ಅಲ್ಲ. ಇದು ಜನಸಾಮಾನ್ಯರಿಗೆ ಬಹಳ ಅನುಮಾನ. ಇದು ಕೇವಲ ಟನಲ್ ರೋಡ್ಗೆ ಮಾಡಿಕೊಂಡಿರುವಂತ ತಿದ್ದುಪಡಿ, ಅದಕ್ಕೋಸ್ಕರವೇ ಮಾಡಿಕೊಂಡಿರೋ ತಿದ್ದುಪಡಿ. 100% ಸತ್ಯ ಅದು. ಅದು ಮಾಡೋದ್ರಿಂದ ನೋಡಿ, ಒಂದು ನಿಮ್ಗೆ ಆಗ್ಲೇ ಹೇಳ್ದೆ ನಿಮಗೆ ಒಂದು ರಾಕ್ ಇದೆ ಅಂತ, ನೀವು ಅದಕ್ಕೆ ನೀವು ಹೊಡೆದಕ್ಕೆ ಏನಾದರೂ ಒಂದು ಹೋಯಿತು ಅಂದರೆ ಇವರು ಇದು ಏನು GS ಪ್ರಕಾರ ಈ ಪದರಗಳಂತಿರುತ್ತೆ, ಕಲ್ಲಿನ ಪದರಗಳಿರುತ್ತೆ, ಕಲ್ಲಿನ ಪದರಗಳ ಕೆಳಗಡೆಯಿಂದ ಹೋಗೋದು. ಅದಕ್ಕೇನಾದ್ರು ಸಪೋಸ್ ಅದಕ್ಕೆ ಒಂದು ಏಟಾಯಿತು ಅಥವಾ ಟೆಕ್ನಿಕಲ್ ಆಗಿ ಸೈಂಟಿಫಿಕ್ ಆಗಿ ಮಾಡಿಲ್ಲ ಅಂತಂದರೆ ನೀರಿನ ಪದರಕ್ಕೆ ಬಹಳ ಏಟಾಗುತ್ತೆ. ನೀರು ಎಲ್ಲಿ ಬೇಕಾದ್ರೆ ಹರಿಬೋದು, ಏನು ಬೇಕಾದ್ರೆ ಆಗ್ಬೋದು, ಒಂದು ಪ್ರಳಯ ಆಗ್ಬೋದು, ಖಂಡಿತ ದಾರಿ ಆಗುತ್ತೆ. ಅದೆಲ್ಲ ನೇಚರು ಅದನ್ನು ಸೃಷ್ಟಿ ಮಾಡಿದೆ, ಸೃಷ್ಟಿ ಮಾಡೇ ಅದೆಲ್ಲ ಇರೋದು. ಅದನ್ನು ಹಾಗೆ ಏನು ವಿಜ್ಞಾನಿಗಳು ಅದನ್ನು ಏನು ಗೊತ್ತಿಲ್ಲದ್ರೆ ಮಾಡಿದ್ದಲ್ಲ. ಅದರಿಂದ ಲಾಲ್ಬಾಗನ್ನು ಅದನ್ನು ಮುಟ್ಟೋದು ತಪ್ಪು. ಬಟ್ ಇದನ್ನು ಮಾಡದೇ ತಪ್ಪು. 5% ನಾವು ಇದನ್ನು ಪ್ರತಿಯೊಂದು ಪಾರ್ಕನ್ನು ನಾವು ಉಪಯೋಗಿಸ್ಕೊಳ್ತೀವಿ, ನಾವು ಕಮರ್ಷಿಯಲೈಸೇಷನ್ ಕೊಡ್ತೀವಿ, ಪ್ರೈವೇಟಿಗೆ ಕೊಡ್ತೀವಿ, ನಮ್ಮ ಸರ್ಕಾರ ಸ್ವಾಮಿಯವ್ರಿಗೆ ಕೊಡ್ತೀವಿ ಅನ್ನೋದೆಲ್ಲ ಸರಿ ಇಲ್ಲ. ಯಾತಕ್ಕೆ ಬೇಕು? ಅದು ಯಾತಕ್ಕೆ ಬೇಕು ಅಂತ ಕೇಳ್ತೀವಿ. ಅದು ಇವ್ರು ಎರಡು ಮಾತ್ರ ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ, ಕಬ್ಬನ್ ಪಾರ್ಕ್ ಒಂದು ಲಾಲ್ಬಾಗ್. ದಯವಿಟ್ಟು ಈ ದೃಷ್ಟಿನ ತೆಗಿಬೇಕು. ಖಂಡಿತ ಬೇಡ. ಕಟ್ಟೋದಾದ್ರೆ ಅಂಥದ್ದೇ ಒಂದು ಲಾಲ್ಬಾಗ್ ಕಟ್ಟಲಿ, ಅಂಥದ್ದೇ ಒಂದು ಕಬ್ಬನ್ ಪಾರ್ಕ್ ಕಟ್ಟಲಿ, ನೋಡೋಣ. ಜನಗಳಿಗೆ ಬೇಕು. ಈಗ ಇವರು ಹೇಳ್ದಂಗೆ ಮೊನ್ನೆ ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ 4 ಪಾರ್ಕ್ಗಳನ್ನು ಘೋಷಣೆ ಮಾಡಿದರು. ಲಾಲ್ಬಾಗ್ ರೀತಿಯ 4-5 ಪಾರ್ಕ್ಗಳನ್ನು ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಘೋಷಣೆ ಮಾಡಿದರು. ನೀವು ಹೇಳಿದ್ರಿ ಕಟ್ಟೋದಿದ್ರೆ ಕಟ್ತೀವಿ, ನಾವು ಮಾಡ್ತೀವಿ. ಅಲ್ಲ, 5% ನಮಗೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸ್ಕೊಳ್ತೀವಿ, ಹೆಚ್ಚಿರೋದನ್ನು ನಾವು ಮಾಡ್ತಾ ಇದ್ದೀವಿ. ಆ ಕಟ್ಟೋವರೆಗೂ ಅದಕ್ಕೆ ಅಲ್ಲ, ನಾನು ಹೇಳೋದು ಇರೋದನ್ನ 5% ಮಾಡೋದು ಯಾವ ಪುರುಷಾರ್ಥಕ್ಕೋಸ್ಕರ ಬೇಕ್ರಿ? ಇದು ಯಾತಕ್ಕೆ ಬೇಕು ಹೇಳಿ? 5% ಅದನ್ನ ಮಾಡೋದು ಯಾತಕ್ಕೆ? ಅವ್ರ ರೀಸನ್ ಕೊಡ್ಲಿ ಯಾತಕ್ಕೆ ಅಂತ. ಈಗ ನೋಡಿ, ಈಗ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಏನೋ ಸಣ್ಣ ಪುಟ್ಟ ಪಾರ್ಕ್ಗಳು ಇರ್ತಾನೆ. ಈಗ ಮಾಡೋರು ದೊಡ್ಡವರು ಏನೋ ಒಂದು ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಈ ಸಣ್ಣ ಪುಟ್ಟ ಪಾರ್ಕ್ಗಳು ಏನು ಮಾಡ್ತಾರೆ? ಬೋಂಡ ಮಾರೋನು ಬರ್ತಾನೆ, ನೆಕ್ಸ್ಟು ನಂಗೆ ಬೋಂಡ ಮಾರ್ತೀನಪ್ಪ, ನಂಗೆ ಸ್ವಲ್ಪ ಜಾಗ ಕೊಡಿ ಅಂತ. ಖಾಸಗಿಯವರು ಕೊಡಲ್ಲ, ಸರ್ಕಾರದ ಉದ್ಯಮಗಳಿಗೆ ಮಾತ್ರ. BDA ಕೊಟ್ಟರೆ BDA ಯಾರಿಗೆ ಬೇಕಾದ್ರೂ ಕೊಡಲ್ಲ. ಅದು ಹೆಂಗ್ ಗೊತ್ತಾ? ಅದಕ್ಕೆ ಸರ್ಕಾರ ಅನುಮತಿ ಕೊಡೋದಿಲ್ಲ. ಜಾಗಗಳು ಮಾಡ್ತಾ ಇದ್ದಾರೆ. ಈಗ ಇಡೀ ರಾಜ್ಯದ ಬೆಂಗಳೂರಿನಲ್ಲಿ 100 ಇಂದಿರಾ ಕ್ಯಾಂಟೀನ್ ಇದಾವಲ್ಲ, ನಿಮ್ಗೆ ಗೊತ್ತಿದೆ ಎಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಿದ್ದಾರೆ ಅಂತ, ಎಲ್ಲಿ ನಮ್ಮ ಕ್ಲಿನಿಕ್ ಎಲ್ಲಿ ಕಟ್ಟಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ, ಎಲ್ಲಿ BBMPಯ ಬೆಂಗಳೂರು ಒಂದು ಕಚೇರಿಗಳು ಕಟ್ಟಿದ್ದಾರೆ ನಿಮ್ಗೆ ಗೊತ್ತಿದೆ. ಎಲ್ಲಾ ಪಾರ್ಕ್ಗಳನ್ನ ಕಾರ್ನರ್ ಅಲ್ಲಿ ಕಟ್ಟಿಕೊಂಡಿದ್ದಾರೆ. ಇಲ್ಲಿವರೆಗೂ ನಡ್ಕೊಂಡು ಬಂದಿರತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಮಾಡಿದೆ ಅಂತಲ್ಲ, BJP ಅದನ್ನ ಒಂದು ರೆಗ್ಯುಲರೈಸ್ ಮಾಡಿ 5% ಕ್ಯಾಪ್ ಹಾಕಿದ್ರೆ ಸಾರ್ವಜನಿಕ ಅನುಕೂಲಕ್ಕಾಗಿ, ಜನಸಾಮಾನ್ಯರ ಅನುಕೂಲಕ್ಕಾಗಿ, ಬಡವರ ಅನುಕೂಲಕ್ಕಾಗಿ. ಒಂದು 5% ಕ್ಯಾಪ್ ಹಾಕಿಬಿಟ್ರೆ ಈಗಿರುವಂತ ಬಹಳಷ್ಟು ಪಾರ್ಕ್ಗಳಲ್ಲಿ 5% ಸೀಮಿತವಾಗಿಲ್ಲ, 15, 20, 25% ಬಳಸಿಕೊಳ್ಳಲಾಗಿದೆ. 5% ಒಂದು ಹಾಕಿದ್ರೆ ರೆಗ್ಯುಲರೈಸ್ ಆಗುತ್ತೆ ಅಂತ. 5% ಯಾವುದೋ ಒಂದು ಪಾರ್ಕ್ ಇವತ್ತಿನ ದಿವಸ ಲಾಲ್ಬಾಗ್ ಅಲ್ಲಿ ಟನಲ್ ಕಟ್ಟೋದಕ್ಕೋಸ್ಕರ ಇವರು ಅಮೆಂಡ್ಮೆಂಟ್ ಮಾಡಿಕೊಂಡು ಮಾಡಿರುವಂತದ್ದು. ಇಡೀ ರಾಜ್ಯಕ್ಕೆ ಯಾಕೆ ಅನ್ವಯಿಸ್ತಾರ?
ನೀವು ಅದಕ್ಕೆ ಅಂತ ಇಡೀ ರಾಜ್ಯಕ್ಕೆ ಅನ್ವಯಿಸುತ್ತೆ ಇದು. ಅದೇ ನಾನು ಹೇಳ್ತಾ ಇರೋದು. ಇವತ್ತು ಕಬ್ಬನ್ ಪಾರ್ಕೆ ತಗೊಳ್ಳಿ ನೀವು, YMCA ಅಲ್ಲಿ ನಿಸರ್ಗ ಹೋಟ್ಲಿಂದ ಹಿಡಿದು ಯುವನಿಕಾಯಿಂದ ಹಿಡಿದು ಇದು ಸರ್ವೆ ಡಿಪಾರ್ಟ್ಮೆಂಟಿಂದ ಹಿಡಿದು ಸೆಂಚುರಿ ಕ್ಲಬ್ಬು, ಟೆನ್ನಿಸ್ ಕ್ಲಬ್ಬು, ಆ ಕಡೆ ಹೈಕೋರ್ಟು, ಅದರ ಪಕ್ಕದಲ್ಲಿ ಎಷ್ಟಿದೆ, ಬರೀ 5% ಅಲ್ಲ, ಸುಮಾರು 15-20% ಈಗ ಆಲ್ರೆಡಿ ಎನ್ಕ್ರೋಚ್ ಆಗಿದೆ. ಅದೇ ಅದು ಆಗಬಾರ್ದು ಅಂತ 5% ಸೀಮಿತಗೊಳಿಸೋಣ. ಈಗ ಆಲ್ರೆಡಿ ಮಾಡಿದಿರಲ್ಲ, ಅದಕ್ಕೇನ್ ಮಾಡಿದಿರ ನೀವು? ಅದನ್ನೇನು ಮಾಡಿಲ್ಲ. ಹೆಂಗೆ ಅಂದ್ರೆ 1550 ಕೆರೆಗಳಿತ್ತು 76ರಲ್ಲಿ, ಇವತ್ತೆಷ್ಟಿದೆ? 150ರಿಂದ 180 ಕೆರೆಗಳಿದೆ. ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ಅವರು. ಪರಿಸರ ನಾಶ ಆಗಬಾರ್ದು ಅನ್ನೋಂತಿದ್ದಿದ್ರೆ ಯಾಕೆ ಕೆರೆಗಳನ್ನ ಉಳಿಸಬಾರ್ದಿತ್ತು? ಮಾಡ್ಬೋದಿತ್ತು. ಯಾವುದೇ ಪಾರ್ಟಿಯವರು ಎನ್ಕ್ರೋಚ್ ಮಾಡಿರ್ಬೋದು, ಯಾವುದೇ ರಾಜಕೀಯ ವ್ಯಕ್ತಿಗಳು ಎನ್ಕ್ರೋಚ್ ಮಾಡಿದ್ರು. ಸರ್ಕಾರ ಬಂದ ಮೇಲೆ ನೀವು ಒಂದು ಪಾಲಿಸ್ಬೇಕಲ್ವ ನಿಯಮನ? ಎಲ್ಲಿ ಮಾಡಿಸ್ತಾ ಇದ್ದೀರಾ ನೀವು? ಯಾವ ರೀತಿ ಮಾಡ್ತಾ ಇದ್ದೀರಾ? ಇವತ್ತು ಏಕಾಏಕಿ ಟನಲ್ಗೋಸ್ಕರ ನೀವು ನಿಮ್ಮದು ಅಮೆಂಡ್ಮೆಂಟ್ ಚೇಂಜ್ ಮಾಡ್ತೀವಿ ಅಂದರೆ ಏನು ಅರ್ಥ? ಅದಕ್ಕೆ ಅದ್ರ ಉದ್ದೇಶ ಏನಿದೆ? ದುರುದ್ದೇಶ, ಸದುದ್ದೇಶ ಅಂತೂ ಇಲ್ಲ. ಇವತ್ತೇನು ಟನಲ್ ಮಾಡಲೇಬೇಕು ಅಂತೇನಿಲ್ಲ. ಯಾಕೆ ಅದಕ್ಕೆ ಇವರು ಅಷ್ಟೊಂದು ಒತ್ತಾಯ ಕೊಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅದು ಏನು ಏಕಾಏಕಿ ಅದಾನಿಯವ್ರು ಬಂದರು ನೆಕ್ಸ್ಟ್ ಡೇ ಇದನ್ನು ಮಾಡ್ತಾರೆ ಅಂದರೆ ಉದ್ದೇಶ ಏನು? ಆಯ್ತು, ಏನಾದ್ರು ಸಾರ್ವಜನಿಕವಾಗಿ ಚರ್ಚೆ ಮಾಡಿದಾರಾ? ನಿಮ್ಮ ಸರ್ಕಾರ ಇದೆ ಅಂತ ಅಲ್ಲ, ಆಯ್ತು, ಸಾರ್ವಜನಿಕವಾಗಿ ಅದ್ರ ಚರ್ಚೆ ಮಾಡ್ಬೋದಿತ್ತಲ್ಲ, ಎಲ್ಲಿ ಚರ್ಚೆ ಮಾಡಿದಾರೆ? ಮಾಡಿಲ್ವಲ್ಲ, ಏಕಾಏಕಿ ಇವರು ಅಮೆಂಡ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ. ಏನು ಲೆಕ್ಕಾಚಾರ ಅದು? ಇದು ಖಂಡಿತವಾಗ್ಲೂ ಇವರು ಪ್ರದೀಪ್ ಅವ್ರು ಹೇಳ್ದಂಗೆ ಈಗೆಲ್ಲ PIL ಆಗ್ತಾರೆ ಖಂಡಿತ, ಒಂದು 8-10 ಜನ ಇವತ್ತಿನ ದಿವಸ ಎಲ್ಲ ಬೇರೆ ಬೇರೆ ಸಂಸ್ಥೆಯವರು ಆಗ್ತಾರೆ ಇದು ಲಾಲ್ ಬಗ್ಗೆ. ಮತ್ತೆ ಅದು ನೆನೆಗುದಿಗೆ ಬೀಳ್ತದೆ ಅಷ್ಟೇ. ಖಂಡಿತ ಇದೇನು ಬಿಜೆಪಿ ಪರಿಸರ ನಾಶ ಆಗ್ಬೇಕು ಅಂತ ಇಷ್ಟ ಇಲ್ಲ. ಪರಿಸರ ನಾಶ ನಾವೇ ಕ್ಯಾಪ್ ಹಾಕಿ ಕ್ಯಾಪ್ ಹಾಕ್ತೀರಾ ನೀವು? ಪರಿಸರ ನಾಶ ಮಾಡಿದ್ಮೇಲೆ ಪರಿಸರ ಉಳಿಸಕ್ಕೋಸ್ಕರ ಕಾನೂನುಬದ್ಧವಾಗಿ ನೀವು ಟನಲ್ ಮಾಡ್ಬಿಟ್ಟು ಫ್ರೀ ಬಿಡ್ತೀರಾ? ಟೋಲ್ ಇಲ್ದಿರಾ? ನಟರಾಜ್ ಗೌಡ್ರ ಆರ್ಗ್ಯುಮೆಂಟ್ ಅನ್ನು ಗಮನಿಸಿ. ಈಗಿರುವಂತಹ 15-20% ಪಾರ್ಕ್ನ ಭೂಮಿಯನ್ನ ಹೆಂಗೆಂಗೋ ವಿವೇಚನೆ ಇಲ್ಲದೆ ಬಳಸಿಕೊಳ್ಳಲಾಗ್ತಾ ಇದೆ. ಈಗ ವಿಧೇಯಕ ಸ್ಪಷ್ಟವಾಗಿ ಹೇಳ್ತಾ ಇದೆ 5% ಇನ್ಕ್ಲೂಡೆಡ್, ಆಲ್ರೆಡಿ ಬಳಕೆಯಾಗಿರುವಂತ ಭೂಮಿಯನ್ನು ಸೇರಿ 5%. ಸೊ ನೀವು ಹಂಗ ಮಾಡಿದಾಗ ಪಾರ್ಕ್ನ ಭೂಮಿಯನ್ನು ಬಳಸಿಕೊಳ್ಳೋದಕ್ಕೆ ಅವಕಾಶ ಇಲ್ಲದಂಗೆ ಆಗತ್ತೆ. ಬಳಸಿಕೊಳ್ಳೋದಕ್ಕೆ 15-20% ತಗೊಂಡಿದಾರಲ್ಲ, ಅವಕಾಶ ಮಾಡ್ಕೊಟ್ಟಿದಾರಲ್ಲ, ಅದನ್ನ ವಾಪಸ್ ತಗೊಂತೀರ? ಇನ್ನೊಂದು ಕೆಲಸ ಮಾಡ್ಬೋದಾಗಿತ್ತು, ಒಂದ್ ನಿಮಿಷ. ಮತ್ತೆ ಇರೋದನ್ನ ಯಾಕೆ ನೀವು ಬಳಸ್ಕೊತೀರಾ? ಇನ್ನೊಂದು ಕೆಲಸ ಮಾಡ್ಬೋದಾಗಿತ್ತಲ್ಲ. ಈಗ ಹೇಗಿದ್ರು ಈಗ ಕೃಷ್ಣ ಬೈರೇಗೌಡರು ಫುಟ್ಪಾತ್ ಕ್ಲಿಯರೆನ್ಸು ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗೇನೆ ಪಾರ್ಕಲ್ಲಿ ಏನು 5% 10% ಇವಾಗೆಲ್ಲ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ತೆಗೆಸಿ ಬೇರೆ ಕಡೆ ಮಾಡಿ ಅದನ್ನ ಕ್ಲಿಯರ್ ಮಾಡಿಸ್ಬೋದಾಗಿತ್ತು. ಯಾಕೆ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡಬೇಕು? ಯಾಕೆ ಮತ್ತೆ ಹಾಳು ಮಾಡಕ್ ಹೋಗ್ಬೇಕು? ಉಳಿಸ್ಬೇಕಲ್ವಾ? ಈಗ ಹೇಳಿದ್ರೆ ಇವೆಲ್ಲ ಡೈರಿ ಕೊಟ್ಟಿದ್ದಾರೆ, ಮತ್ತೆ ಇದು ನೀರು ಘಟಕ ಇದೆ ಅಂತಲ್ಲ, ಅದನ್ನೆಲ್ಲ ಬೇಕಾಗಿಲ್ಲ ಪಾರ್ಕಲ್ಲಿ. ಬೇಕಾಗಿಲ್ಲ ಇರ್ಬೋದ್ರಿ, ಜನಸಾಮಾನ್ಯರು ಬಡವರಿಗೆ ಬೇಕ್ರಿ. ತುಂಬಾ ಸಾವುಕಾರ ಇರ್ಬೋದು, ನೀವು ನಿಮ್ಮ ಮನೇಲೆ ಇರ್ಬೋದೆಲ್ಲ, ಬಡವರಿಗೆ ಬಂದು ಆ ನೀರಿನ ಘಟಕನೋ ಇಂದಿರಾ ಕ್ಯಾಂಟೀನ್ ಇನ್ನೊಂದು ನಮ್ಮ ಕ್ಲಿನಿಕ್ ಏನೋ ಇರ್ತದೆ, ಅದನ್ನ ನೀವ್ಯಾಕೆ ತೆರವುಗೊಳಿಸಕ್ ಪ್ರಯತ್ನ ಮಾಡ್ತೀರಿ? ಜನಸಾಮಾನ್ಯರಿಗೆ ಬಡವರಿಗೆ ಅನುಕೂಲ ಆಗೋದಾದ್ರೆ ಮಾಡಿ ಅಂತ ಹೇಳಿ. ಅಲ್ಲ, ಮಾಡಿದ್ರಲ್ಲ ಬಿಡಿ, ಮತ್ತೆ ಬೇರೆ ಅದಕ್ಕೆ ಅದನ್ನ ತೋರಿಸಿ ಇದನ್ನ ಯಾಕೆ ಮಾಡ್ಬೇಕು ಅಲ್ವಾ? ಈಗ ನಾವು ಮಾಡಿದೀವಿ, ಅದನ್ನೊಂದು ನಾವು ಒಂದು ರೂಲ್ಸ್ 5% ಅಂತ ಅಂದ್ಬಿಟ್ರೆ ಏನು ಹಾಳು ಮಾಡಲ್ಲ ಅಂತಲ್ಲ, ಅದೆಲ್ಲ ಸುಳ್ಳು. ಅದೆಲ್ಲ ಅವ್ರಿಗೆ ಬೇಕಂದ್ರೆ ಮಾತಿರಿಸ್ತಾ ಇದಾರೆ ಅಷ್ಟೇ. ತಂದಿರೋದ ಉದ್ದೇಶ ಈಗ ಲಾಲ್ಬಾಗ್ನ ಟನಲ್ ಮಾಡಬೇಕು, ಅಷ್ಟಕ್ಕೋಸ್ಕರ ಇದು ತಂದಿರೋದು. ಪ್ರದೀಪ್ ನಟರಾಜ್ ಗೌಡ್ರ ಸಮರ್ಥನೆಯನ್ನು ಕೇಳಿಸ್ಕೊಟ್ರಿ. ನಟರಾಜ್ ಗೌಡ್ರು ಏನು ಹೇಳ್ತಿದ್ದಾರೆ, ಒಂದು ಚರ್ಚೆಗೆ ಅವಕಾಶ ಕೊಡು. ಎಸ್, ಹೌದು, ಅಫ್ಕೋರ್ಸ್ ಒಂದು ಹೋರಾಟ ನಡೀತಿತ್ತು, ಸದನದ ಹೊರಗಡೆ ನಿಂತ್ಕೊಂಡು ಹೋರಾಟ ಮಾಡ್ತಾಯಿದ್ರು. ಈ ಸಂದರ್ಭದಲ್ಲಿ ಬಿಲ್ನ ಪಾಸ್ ಮಾಡೋದು ಸರಿನಾ? ನೀವು ಅದೇ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಬಿಲ್ ಪಾಸ್ ಮಾಡಿ ನಿಮ್ಮನ್ನು ಹೊರಗಡೆ ಇಟ್ಟು ಬಿಲ್ ಪಾಸ್ ಮಾಡಿದಾಗ ನೀವೇನಂತ ಹೇಳಿದ್ರೆ ಅದು ನಿಮ್ಗೆ ಇಲ್ಲಿ ಸರಿ ಅನ್ಸುತ್ತಾ? ಆ ಬಿಲ್ ಪಾಸ್ ಮಾಡಿದಾಗ ನೀವು ಅದೇ ಮಾತಾಡಿದ್ರಲ್ಲ, ಒಂದು ಚರ್ಚೆ ಆಗದೆ ಬಿಲ್ ಪಾಸ್ಕೊಳ್ಳೋದು, ಎಷ್ಟೋ ಬಿಲ್ಗಳ ಬಗ್ಗೆ ನೀವು ಆಪಾದನೆ ಮಾಡಿದ್ರಲ್ಲ. ಈಗ ನೀವು ಸಾರ್ವಜನಿಕ ಹಿತದೃಷ್ಟಿಯಿಂದ ಎಸ್ ಚರ್ಚೆ ಆಗಿರಲಿ, ಚರ್ಚೆಯಾಗಿ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡಬೇಕಾಯ್ತು. ನೀವ್ ಹೇಳ್ತೀರಿ ಪ್ರಜಾಪ್ರಭುತ್ವ ಚರ್ಚೆಗೆ ಬರಲಿಲ್ಲ, ಸಂವಿಧಾನ ಅಂತ ಪುಸ್ತಕ ಹೇಳೋರು ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಪುಂಖಾನುಪುಂಖವಾಗಿ ಮಾತಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು
ಇದನ್ನ ಚರ್ಚೆಗೆ ಬಿಟ್ಟು ಚರ್ಚೆಗೆ ಕರೆದ್ರು ನೀವು ಬರ್ಲಿಲ್ವಲ್ಲ ಪ್ರದೀಪ್ ಅವರೇ? ಸಾರ್ವಜನಿಕವಾಗಾದ್ರೂ ತರಬೇಕಾಯ್ತಲ್ಲ, ಅದು ಮಾಡಿಲ್ಲ. ಸೆಷನಲ್ ಚರ್ಚೆ ವಿಧೇಯಕವನ್ನು ಮಂಡಿಸಿದ ಸಂದರ್ಭದಲ್ಲಿ ಚರ್ಚೆ session ಆಗ್ಬೇಕು. ಈ ವಿಷಯ ಅವ್ರಿಗೆ ಗೊತ್ತು, ಇವ್ರು ಬರೋದಿಲ್ಲ ಅಂತ ಇವ್ರು ಯಾಕೆ ಬರಲ್ಲ ನೀವು? ಯಾಕೆಂದ್ರೆ ಅಲ್ಲಿ ನಾವು ನೀವು ಪರೋಕ್ಷವಾಗಿ ಸಹಕರಿಸ್ತಾ ಇದ್ದೀರಿ. ಇಲ್ಲ ಸರ್, ನಾವು ಹೋರಾಟ ಮಾಡ್ತಾ ಇರೋ ಸಂದರ್ಭ ಒಂದ್ ನಿಮಿಷ ಇರಿ ಸರ್. ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭವನ್ನ ದುರುಪಯೋಗ ಪಡಿಸ್ಕೊಂಡು ನಾವು ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ, ನಾವು ಬರಲ್ಲ ವಿಧಾನಸೌಧಕ್ಕೆ ಚರ್ಚೆಗೆ ಅಂತ ಹೇಳಿದ್ರು ಸಹಿತ ಇದು ನೀವು ಚರ್ಚೆಗೆ ಇಟ್ಟಿದ್ರೆ ಅಂದ್ರೆ ಸಂಚಲನವಾಯ್ತು. ರೈತರ ಪರ ಹೋರಾಟ ಮಾಡಿ ಬನ್ನಿ, ಹೋರಾಟ ಮಾಡಿ. ಅದಾನಿಗೆ ಸಹಾಯ ಮಾಡ್ಲಿಕ್ಕೋಸ್ಕರ ಯಾವುದೇ ಚರ್ಚೆ ಇಲ್ಲ, ಚರ್ಚೆಗೆ ಬರ್ಲಿಲ್ಲ, ಕಾಯ್ದೆಯನ್ನ ಪಾಸ್ ಮಾಡಿದ್ರೆ. ನಾನು ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು ಸರಿ. ಈಗ ಇವ್ರು ಹೇಳಿದ್ರು ಕುಮಾರಸ್ವಾಮಿ ಅವರು AT ರಾಮಸ್ವಾಮಿ ಆಯೋಗ ಮಾಡಿ ನೀವೇ, ನಾವು ಇದ್ದದ್ದು 20 ತಿಂಗಳು ಆಯ್ತು. ಅದಾದ್ಮೇಲೆ ನೀವೇ ಬಂದ್ರಿ, 13ರಿಂದ 18 ನೀವೇ ಇದ್ರಿ, ತಿರುಗಿ 23ರಿಂದ ನೀವೇ ಇದ್ರಿ. ಮಾಡಿ ಸರ್ಕಾರ ನೀವು ಮತ್ತೆ ಎಲ್ಲಪ್ಪ ನಿಮ್ ಜೊತೆ ಇದ್ರಲ್ಲ, ನೀವು ಮಾಡ್ಬೇಕಾಗಿ ಎರಡೂ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಚಿವರು. ಪರಮೇಶ್ವರ್ 2018ರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅವರಿಗೆ ಅವ್ರ ಕೈಲಿ ಬರೀ ಬೆಂಗಳೂರು ಸೀಮಿತ ಇಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ ಇದೆ. ಬೆಂಗಳೂರು ಮಾತ್ರ ಮಾಡಿ ಸ್ವಾಮಿ, ಬೆಂಗಳೂರು ಮಾತ್ರ ರೀ, ಏನೋ ಕನ್ಫ್ಯೂಸ್ ಮಾಡಿ. AT ರಾಮಸ್ವಾಮಿ ಆಯೋಗವನ್ನು ರಚನೆ ಮಾಡಿದ್ದು ಅವರು ಮಾತ್ರ 4750 ಎಕರೆ ಜಾಗವನ್ನ ಪತ್ತೆ ಹಚ್ಚಿದ್ರು, ಆದ್ರೆ ರಿಕವರಿ ಆಗ್ಲಿಲ್ಲ. ಇದಕ್ಕೆ ನಮಗೆ ಸರ್ಕಾರ ಮಾಡ್ತಾ ಇರೋದು, ಕಾಂಗ್ರೆಸ್ ಮಾತ್ರ ರಿಕವರಿ ಮಾಡ್ತಾ ಇದೆ. ಇಲ್ಲ, ರಿಕವರಿ ಅವರು ಪಾರ್ಕ್ ಮುಖಾಂತರ ಮಾಡ್ತಾ ಇದ್ದಾರೆ. ಸರ್ಕಾರದ ಭೂಮಿಯನ್ನ ಸರ್ಕಾರದ ಉದ್ದೇಶಕ್ಕೆ ಬಳಸೋದು, ಅಲ್ಲಿ ಸರ್ಕಾರದ ಭೂಮಿಯನ್ನು ಯಾರು ನುಂಗಿ ನೀರು ಕುಡಿತಾ ಇದ್ದಾರೆ ಅವ್ರನ್ನ ಹಂಗೆ ಬಿಟ್ಬಿಟ್ಟು ಹಂಗೆ ಬಿಡಕ್ಕಾಗಲ್ಲ. ಕಳೆದ 3 ವರ್ಷದಲ್ಲಿ ಅತಿ ಹೆಚ್ಚಾಗಿ ಸರ್ಕಾರಿ ಭೂಮಿಯ ಒತ್ತುವರಿಯನ್ನು ತೆರವುಗೊಳಿಸಿ ವಶ ಪಡ್ಕೊಂಡಿರೋದು ನಮ್ಮ ಸರ್ಕಾರ ಮಾತ್ರ. ಬಿಜೆಪಿನಲ್ಲಿ ಬಿಜೆಪಿಯ ಶಾಸಕರು, ಸಂಬಂಧಿಗಳು, ಅವರ ನಾಯಕರು ಜಾಸ್ತಿ ಒತ್ತುವರಿ ಬಂದೆ ನಟರಾಜ್ ಇಲ್ಲಿ ಆಯ್ತು. ನೀವು ಅಧಿಕಾರಕ್ಕೆ ಬಂದ ನಂತರ ಒತ್ತುವರಿ ತೆರವು ಮಾಡಿದ್ರಿ, ಎಷ್ಟು ಎಕರೆ ಅಂತ ಹೇಳಿದ್ರಿ ತಾವಾಗ? ಸುಮಾರು 350 ಎಕರೆ 350 ಎಕರೆ ತೆರವು ಮಾಡಿದ್ರಿ. ಈಗ ಈ 5% ಅಲ್ಲಿ ಸಿಗೋದು ನಿಮಗೆ 60 ಎಕರೆ ಸರ್ ಬೆಂಗಳೂರಲ್ಲಿ. ಈ 60 ಎಕರೆಗೆ ಬೇಕಾಗಿ ನೀವು 4700 ಎಕರೆಯಲ್ಲಿ ಅಲ್ಲಿ ಒತ್ತುವರಿ ತೆರವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ, ಅಲ್ಲಿ ಸಾರ್ವಜನಿಕರ ಉದ್ದೇಶಕ್ಕೆ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನ ಬಿಟ್ಟು ಈ 60 ಎಕರೆ ಕಣ್ಣು ಹಾಕಿದಿರಿ. ನೀವು ಹೇಳ್ತೀರಿ ಇದು ಸಾರ್ವಜನಿಕ ಉದ್ದೇಶಕ್ಕಾಗಿ ನಾವು ಮಾಡ್ತಾ ಇರೋದು. 4000 ಎಕರೆ ಆಗಲಿ 3000 ಎಕರೆ ಆಗಲಿ ಒತ್ತುವರಿಯನ್ನು ತೆರವುಗೊಳಿಸ್ತೀವಿ, ಸರ್ಕಾರಕ್ಕೆ ವಶಪಡಿಸ್ಕೊಂತೀವಿ, ಸರ್ಕಾರ ಜಮೀನನ್ನು ಕಾಪಾಡ್ತೀವಿ, ಸಾರ್ವಜನಿಕರಿಗೆ ಉಪಯೋಗಿಸ್ತೀವಿ. ಒತ್ತುವರಿ ತೆರವು ಮಾಡಿದಂತ ಭೂಮಿಯನ್ನು ಹಂಗೆ ಬಿಟ್ಟು ಹಂಗೆ ಬಿಡೋದಿಲ್ಲ. ಪಾರ್ಕ್ನ 5% ಭೂಮಿಯಲ್ಲಿ ನೀವು ಅಭಿವೃದ್ಧಿ ಮಾಡ್ತೀರಿ. ಇಲ್ಲ ಇದನ್ನ ರಾಜ್ಯದ ಜನ ಒಪ್ಕೊಳ್ಬೇಕು, ನಾವೆಲ್ಲರೂ ಮೂರ್ಖರಿದ್ದೀವಿ. ಒತ್ತುವರಿ ತೆರವು ಮಾಡಿದನ್ನು ಕೂಡ ಸಾರ್ವಜನಿಕ ಜನತೆ ಉಪಯೋಗಿಸ್ತೀವಿ. ಅದನ್ನೇ ಬಳಸಿ ಅಲ್ಲ, ಅದನ್ನೂ ಬಳಸ್ತೀವಿ. ಇದು ರಿಯಲ್ ಎಸ್ಟೇಟ್ ಖಾಸಗಿಯವರು ಕೊಡೋದಿಲ್ಲ, ತಿಳ್ಕೊಬೇಡಿ, ಖಾಸಗಿಯವರು ಕೊಡೋದಿಲ್ಲ. ಇದನ್ನು ಕೊಡಲ್ಲ, ಅದನ್ನು ಕೊಡ್ತೀವಿ. ಯಾವುದನ್ನು ಖಾಸಗಿಯವರು ಕೊಡೋದಿಲ್ಲ. ಮತ್ತೆ ಏನಕ್ಕೆ ನಿಮಗೆ ಹರಿಬರಿಯಲ್ಲಿ ಇದನ್ನು ಪಾಸ್ ಮಾಡಿಕೊಳ್ಳಬೇಕಾದ್ರೆ ಸರಿಯಾದ ಸಮಯ ಇಡೀ ರಾಜ್ಯದ ಜನತೆಗೆ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ಐತಿಹಾಸಿಕ ಅದ್ಭುತವಾದ ಒಳ್ಳೆಯ ನಿರ್ಧಾರ, ಒಳ್ಳೆಯ ತಿದ್ದುಪಡಿ. ಇದನ್ನ ಮಾಡೋರು ಅಭಿವೃದ್ಧಿಯ ವಿರೋಧಿಗಳು ಇಲ್ಲಿ ಕೇಳಿಸ್ಕೊಳ್ಳಿ. ಹೇಳಿ, ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ರಾಜ್ಯ ಸರ್ಕಾರ ಭೂಮಿಯನ್ನ ಬಳಸ್ತಾ ಇದೆ, ಪಾರ್ಕ್ನ ಉದ್ದೇಶಕ್ಕೆ ಪಾರ್ಕ್ನ ಭೂಮಿಯನ್ನು ಬಳಸ್ತಾ ಇದೆ. ಭೂಮಿ ಇಲ್ಲ ಅನ್ನುವಂಥ ಸ್ಥಿತಿ ಬಂದಾಗ ಓಕೆ, ಇಲ್ವೇ ಇಲ್ಲ ಒಂದು ಜಾಗದಲ್ಲಿ ಭೂಮಿ ಅಭಿವೃದ್ಧಿ ಮಾಡೋದಕ್ಕೆ ಅಂತಂದ್ರೆ ಓಕೆ. 4700 ಎಕರೆ ಸರ್ ಬೆಂಗಳೂರಲ್ಲಿ ಒತ್ತುವರಿ ಆಗಿರುವಂತ ಜಾಗ, ಆ ಭೂಮಿಯಲ್ಲೇ ಮಾಡಿ ಸಾರ್ವಜನಿಕ ಕೆಲಸವನ್ನ. ಲಾಲ್ಬಾಗ್ನ ಭೂಮಿ, ಕಬ್ಬನ್ ಪಾರ್ಕ್ನ ಭೂಮಿ ಯಾಕೆ ಅಂತ ಪ್ರಶ್ನೆ. ಈಗ ನೀವು ಹೇಳಿದ ಪ್ರಕಾರ ಅವ್ರು ಹೇಳಿದ್ರು, ಈಗ YMCA ಹೇಳಿದ್ರು, ಅಲ್ಲಿ ಒಂದು ಹೋಟೆಲ್ ಇದೆ ಹೇಳಿದ್ರು, ಹೈಕೋರ್ಟ್ ಇದೆ ಅಂತ ಹೇಳಿದ್ರು, ಅವೆಲ್ಲ ತೆಗೆದು ಹೈಕೋರ್ಟ್ ಒತ್ತುವರಿ ಆದಂತ ಜಾಗ ಅಲ್ಲ. ಕೇಳಿ, ತಗೊಂಡು ಯಲಂಕಿಗೆ ಆತರ ಏನ್ ಅಗತ್ಯ ಇಲ್ಲ. ನಾವು ಡಿಸೆಂಟ್ರಲೈಸ್ ಮಾಡಬೇಕು. ಕೇವಲ ಬೆಂಗಳೂರಲ್ಲ, ಇಡೀ ರಾಜ್ಯದ ಎಲ್ಲಾ ಪುರಸಭೆ, ನಗರಸಭೆ, ನಗರ ಪಾಲಿಕೆಗಳಲ್ಲಿ ಇದು ಅಪ್ಲೈ ಆಗುತ್ತೆ. ಆಮೇಲೆ ಸರಿ ಕಬ್ಬನ್ ಪಾರ್ಕ್ನ ಭೂಮಿಯನ್ನು 30 ಎಕರೆ ತೆಗೆದುಕೊಳ್ತೀರಿ, 30 ಎಕರೆ ಏನ್ ಮಾಡ್ತೀರಿ? ಇಲ್ಲ ಕೇಳಿ, ಅದಿನ್ನ ತೀರ್ಮಾನ ಏನ್ ಮಾಡೋದಕ್ಕೆ ತೀರ್ಮಾನ ಆಗಿದೆಯಾ? ಅದನ್ನ
ಅಪರ ಮುಖ್ಯ ಕಾರ್ಯದರ್ಶಿಗಳ ತೀರ್ಮಾನ ಮಾಡಿ, ಚೀಫ್ ಸೆಕ್ರೆಟರಿ ತೀರ್ಮಾನ ಮಾಡಿ, ಒಂದು ಪ್ರಾಧಿಕಾರದ ಕೇಳಿ ಅದು ಮೌಲ್ಯಮಾಪನ ಮಾಡಿ ಯಾವ ಅನುಕೂಲಕ್ಕಾಗಿ ಮಾಡ್ಕೊಳ್ತಾ ಇಲ್ಲ. ಕೇಳಿ. ಭೂಮಿಯ ಕೊರತೆ ಎಲ್ಲಿದೆ ಬೆಂಗಳೂರಲ್ಲಿ? ತೋರಿಸಿ ಭೂಮಿಯ ಕೊರತೆ ಯಾಕಿದೆ? ನಿಮ್ಗೆ ಕೊರತೆ- ಪಾರ್ಕ್ನ ಭೂಮಿಯನ್ನು ಕೊರತೆ ಪಡ್ಕೊಳ್ಬೇಕಾದಂತ ಇದ್ದಾಗ- ಅಲ್ಲ, ನಿಮ್ಗೆ ಕೊರತೆ ಇದ್ದಾಗ ಅಸಹಾಯಕ ಮಾತ್ರ ಸ್ಥಿತಿ ಅಭಿವೃದ್ಧಿ ಸರ್ಕಾರಕ್ಕೆ ಯಾಕೆ ಬರಬೇಕು? ಕೇಳಿ, ಕೊರತೆ- ಪಾರ್ಕ್ನ ಭೂಮಿಯನ್ನು ಕೊರತೆ ಇದೆ ಅಂತ ಕರ್ನಾಟಕದ ಜನರು ಯಾರು ಕೊರತೆ ಇದೆ ಅಂತ ಬೇಕು ಅಂತ ಹೇಳಿಲ್ಲ. ಕೇಳ್ತಾರಲ್ಲ. ನಿಮ್ಗೆ ಭೂಮಿಯ ಕೊರತೆ ಇಲ್ಲ ಅಂತ ನೀವು ಹೇಳ್ತಾ ಇದೀರಿ. ಭೂಮಿಯ ಕೊರತೆ ಇದ್ದಾಗ ಮಾತ್ರ ನಾವು ಸರ್ಕಾರದ ಜಾಗಗಳನ್ನು ಸರ್ಕಾರದ ಸಂಸ್ಥೆಗಳು ಕೊಟ್ಟು ಅಭಿವೃದ್ಧಿ ಮಾಡ್ಬೇಕಂತ ಇದೆಯಾ? ಸರ್, ಈಗ ಲಾಲ್ಬಾಗ್ ಎಲ್ಲಾ ಭೂಮಿ ಬೇರೆಯವ್ರ ಹತ್ರ ಸಮಯದಲ್ಲಿ- ಇದೆಯಾ? ಕೇಳಿ, ಎಲ್ಲಾ ಸಮಯದಲ್ಲಿ ಕೂಡ ತೋಟಗಾರಿಕಾ ಇಲಾಖೆ ಅಂಡರ್ ನಲ್ಲೇ ಇದೆ ತಾನೆ? Yes, ಅಲ್ಲೂ- ಮತ್ತೆ ಈಗ ತೋಟಗಾರಿಕೆ ಇಲಾಖೆ- ಅದನ್ನು ಹೊರಗಿನವರಿಗೆ ಕೊಡೋದಕ್ಕೆ ಹೊರಟಿದ್ದೀರಿ ಈಗ ನೀವು. ಅಲ್ಲ ಕೇಳಿ, ಅಲ್ಲೊಂದು ಸಂಸ್ಕರಣಾ ಘಟಕ ಮಾಡಬಹುದು ಬೇಕಾದ್ರೆ, ಅಲ್ಲಿ ಒಂದು ಪರ್ಸೆಂಟ್ ಜಾಗ ಅದನ್ನ ಮಾಡಿ ಸರ್. ಮಾಡ್ಲಿ, ಒತ್ತುವರಿ ತೆರವು ಮಾಡಿದಂತ ಜಾಗದಲ್ಲಿ ಮಾಡಿ. ಅಲ್ಲೂ ಮಾಡ್ತಾರೆ, ಸಂಸ್ಕರಣಾ ಘಟಕ ಅಲ್ಲೂ ಮಾಡ್ತಾರೆ. ಮಾಡಿ, ಕೇಳಿ, ಮಾಡಿ. ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಇಲ್ಲ, ಅಲ್ಲೂ ಮಾಡ್ತಾರೆ. ಅದನ್ನು ಕೂಡ ಸರ್ಕಾರ ಜಾಗ, ಈಗ ಜನತೆಗೋಸ್ಕರ ನೀವು ಇರ್ತಕ್ಕಂಥ ಜಾಗ, ಅಲ್ಲೂ ಮಾಡ್ತೀವಿ. ಇಡೀ ಬೆಂಗಳೂರಿನಾದ್ಯಂತ 4,700 ಎಕರೆಯಲ್ಲೂ ಸಂಸ್ಕರಣಾ ಘಟಕಗಳನ್ನ ಮಾಡೋದಕ್ಕೆ ಹೊರಟಿದ್ದೀರಿ. ಅಲ್ಲಿ ಬೇರೆ ಬೇರೆ ಇಲಾಖೆಗಳು ಕೊಡೋಣ. ಕೋಲ್ಡ್ ಸ್ಟೋರೇಜ್ ಗಳನ್ನ ಮಾಡೋದಕ್ಕೆ ಹೊರಟಿದ್ದೀರಿ. ಅಲ್ಲೆಲ್ಲ ಬೇರೆ ಒಂದು ಈಗ ಕ್ಲಬ್ ಮಾಡ್ತಾರೆ, ಕ್ಲಬ್. ಶೆಟ್ರೆ, ಕಾಂಗ್ರೆಸ್ ಈಗ ಕಾರ್ಯಕರ್ತರಿಗೆ ಒಂದು ಕ್ಲಬ್. ಅಭಿವೃದ್ಧಿ ಮಾಡಿದವ್ರಿಗೆ ಮಾತ್ರ ಅಭಿವೃದ್ಧಿ ಗೊತ್ತಿರ್ತದೆ, ಬಿಜೆಪಿ ಜೆಡಿಎಸ್ ಅವ್ರಿಗೆ ಅಭಿವೃದ್ಧಿ ಮಾಡಿದ ಅವ್ರಿಗೆ ಅಲ್ಲ, ಗೊತ್ತಿಲ್ಲ. ನನಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.